ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ದಿನ ಬೆಳಗಾದ್ರೆ ಸಾಕು ನಾವೆಲ್ಲರೂ ಕೇಳ್ತಾ ಇರೋ ಆತಂಕಕಾರಿ ಸುದ್ದಿ ಅಂದ್ರೆ ಅಮೆರಿಕಾದ ಡಾಲರ್ ಎದುರು ನಮ್ಮ ಭಾರತೀಯ ರೂಪಾಯಿ ನಿರಂತರವಾಗಿ ಕುಸಿತಾ ಇರೋದು. ಇದು ಬರೀ ಯಾವುದೋ ಒಂದು ಮೂಲೆಯಲ್ಲಿ ಬರೋ ಆರ್ಥಿಕ ಸುದ್ದಿಯಲ್ಲ, ಇದು ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ, ನಿಮ್ಮ ಜೇಬಿನ ಮೇಲೆ ನೇರ ಪ್ರಭಾವ ಬೀರುವಂಥ ವಿಷಯ. ಬನ್ನಿ, ಈ ಕುಸಿತದ ಹಿಂದಿನ ಅಸಲಿ ಕತೆ ಏನು ಅಂತ ಇವತ್ತು ಬಿಡಿಸಿ ನೋಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ 100 ರೂಪಾಯಿ ನಂಬರ್ ಇದೆಯಲ್ಲ, ಪ್ರಸ್ತುತ ಹಣಕಾಸು ತಜ್ಞರ ನಿದ್ದೆಗೆಡಿಸಿರೋ ಅತಿ ದೊಡ್ಡ ಭಯವೇ ಇದು. ಭವಿಷ್ಯದಲ್ಲಿ ಒಂದು ಅಮೆರಿಕನ್ ಡಾಲರ್ಗೆ ನಮ್ಮ ರೂಪಾಯಿಯ ಮೌಲ್ಯ ಸೆಂಚುರಿ ಬಾರಿಸ್ಬಿಡುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಇದು ಕೇವಲ ಒಂದು ಸಂಖ್ಯೆ ಅಲ್ಲ, ನಮ್ಮ ಆರ್ಥಿಕತೆಯ ಮುಂದಿರುವ ಬಹುದೊಡ್ಡ ಸವಾಲಿನ ಡೇಂಜರ್ ಸಿಗ್ನಲ್. ಒಂದು ವೇಳೆ ಡಾಲರ್ ಮೌಲ್ಯ 100 ರೂಪಾಯಿ ಟಚ್ ಆದ್ರೆ ಏನಾಗುತ್ತೆ ಗೊತ್ತಾ? ಇದರ ಎಫೆಕ್ಟ್ ತುಂಬಾನೇ ಡೇಂಜರಸ್. ಪೆಟ್ರೋಲ್, ಡೀಸೆಲ್ ಬೆಲೆಗಳು ರಾಕೆಟ್ ಥರ ಮೇಲೋಗುತ್ತೆ. ಚಿನ್ನದ ಬೆಲೆ ಕೇಳೋದೇ ಬೇಡ, ಮುಟ್ಟೋ ಆಗಲ್ಲ. ನಾವು ಹೊರದೇಶದಿಂದ ತರಿಸ್ಕೊಂಡು ಪ್ರತಿಯೊಂದು ವಸ್ತುವಿನ ರೇಟ್ ಸ್ಫೋಟಗೊಳ್ಳುತ್ತೆ. ಇದರ ಡೈರೆಕ್ಟ್ ಎಫೆಕ್ಟಿಂದ ದಿನಬಳಕೆ ವಸ್ತುಗಳ ಬೆಲೆಗಳು ಮಿತಿಮೀರಿ ಏರಿಕೆಯಾಗಿ ಹಣದುಬ್ಬರ ನಮ್ಮನ್ನ ಹೈರಾಣಾಗಿಸುತ್ತೆ. ಸರಿ, ಹಾಗಾದ್ರೆ ಇದರ ಆಳಕ್ಕೆ ಇಳಿಯೋಣ. ಅಸಲಿಗೆ ನಮ್ಮ ರೂಪಾಯಿ ಯಾಕೆ ಇಷ್ಟೊಂದು ವೀಕ್ ಆಗ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಬಹಳ ಮುಖ್ಯ. ಈ ಕುಸಿತದ ಹಿಂದೆ ಪ್ರಮುಖವಾಗಿ 3 ಕಾರಣಗಳಿವೆ. ಅವುಗಳನ್ನೀಗ ಒಂದೊಂದಾಗಿ ವ್ಯವಸ್ಥಿತವಾಗಿ ಡಿಕೋಡ್ ಮಾಡೋಣ. ನೋಡಿ, ಕೆಲವೇ ಸಮಯದ ಹಿಂದೆ ಒಂದು ಡಾಲರ್ಗೆ ನಮ್ಮ ರೂಪಾಯಿ ಮೌಲ್ಯ 83 ಅಥವಾ 84 ರೂಪಾಯಿ ಆಸುಪಾಸಿನಲ್ಲಿತ್ತು. ಅದು ಐತಿಹಾಸಿಕವಾಗಿ ಒಂದು ಸೇಫ್ ಲೈನ್ ಆಗಿತ್ತು. ಆದರೆ ಈಗ ಆ ಗಡಿ ದಾಟಿ ಅಪಾಯಕಾರಿ ಝೋನ್ ಕಡೆಗೆ ವಾಲುತ್ತಾ ಇದೆ. ಈ ಶಿಫ್ಟ್ ಯಾಕಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಜಗತ್ತಿನಾದ್ಯಂತ ನಡೀತಾ ಇರೋ 3 ಪ್ರಮುಖ ಡೆವಲಪ್ಮೆಂಟ್ಸ್ ಕಡೆ ನಾವು ಗಮನ ಹರಿಸಲೇಬೇಕು. ಮೊದಲನೇ ಪ್ರಮುಖ ಕಾರಣ ಜಾಗತಿಕ ಅನಿಶ್ಚಿತತೆ, ಅಂದ್ರೆ ಗ್ಲೋಬಲ್ ಅನ್ಸರ್ಟ್ಯಾನಿಟಿ. ಜಾಗತಿಕ ಆರ್ಥಿಕತೆಯನ್ನೇ ನಡುಗಿಸ್ತಿರೋ ಆ ವಿಚಾರಗಳು ನಮ್ಮ ಕಣ್ಣು ಮುಂದೇ ಇವೆ. ಒಂದು ಕಡೆ ಯುದ್ಧಗಳು, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಇಡೀ ಜಗತ್ತಿನಾದ್ಯಂತ ಭಯ ಹುಟ್ಟಿಸಿವೆ. ಇದರ ಜೊತೆಗೆ ಜಾಗತಿಕ ಆರ್ಥಿಕ ಕುಸಿತದ ಟೆನ್ಷನ್, ಕಚ್ಚಾ ತೈಲ ಬೆಲೆಗಳ ಸಿಕ್ಕಾಪಟ್ಟೆ ಏರಿಳಿತ ಮತ್ತು ಅಮೆರಿಕಾದ ಆರ್ಥಿಕತೆಯ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇವೆಲ್ಲವೂ ಸೇರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರೀ ಅಸ್ಥಿರತೆಯನ್ನೇ ಸೃಷ್ಟಿ ಮಾಡಿವೆ. ಗ್ಲೋಬಲ್ ಲೆವೆಲ್ನಲ್ಲಿ ಈ ರೀತಿ ಭಯ ಅಥವಾ ಕನ್ಫ್ಯೂಷನ್ ಹೆಚ್ಚಾದಾಗೆಲ್ಲ ಹೂಡಿಕೆದಾರರು ಸೇಫ್ ಆಗಿರೋ ಒಂದು ಕರೆನ್ಸಿಯನ್ನ ಹುಡುಕೊಂಡು ಹೋಗ್ತಾರೆ. ಅಮೆರಿಕನ್ ಡಾಲರನ್ನ ಇಡೀ ಜಗತ್ತು ಇಂತಹ ಒಂದು ಸುರಕ್ಷಿತ ತಾಣ ಅಂತಾನೆ ನಂಬಿದೆ. ಹೀಗಾಗಿ ಟೆನ್ಷನ್ ಆದಾಗೆಲ್ಲ ಜನ ಡಾಲರ್ ಖರೀದಿಸೋಕೆ ಮುಗ್ಬೀಳ್ತಾರೆ. ಯಾವಾಗ ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೋ ಆಟೋಮ್ಯಾಟಿಕ್ ಆಗಿ ನಮ್ಮ ರೂಪಾಯಿಯ ಮೌಲ್ಯ ಕುಸಿಯೋಕೆ ಶುರುವಾಗುತ್ತೆ. ಎರಡನೇ ಕಾರಣ ಕಚ್ಚಾ ತೈಲದ ಬಲೆ ಅಥವಾ ದ ಕ್ರೂಡ್ ಆಯಿಲ್ ಟ್ರ್ಯಾಪ್. ಈಗ ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ತೈಲ ಆಮದಿನ ಮೇಲೆ ನಮಗಿರುವ ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ. ಈ ಆಯಿಲ್ ಇಂಪೋರ್ಟ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಭಾರತ ಬೇರೆ ದೇಶಗಳಿಂದ ಅಗಾಧ ಪ್ರಮಾಣದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಈ ಆಮದಿಗೆ ನಾವು ಪೇಮೆಂಟ್ ಮಾಡೋದು ಬಹುಪಾಲು ಅಮೆರಿಕನ್ ಡಾಲರ್ಗಳಲ್ಲೇ. ಸೊ ಡಾಲರ್ ಸ್ಟ್ರಾಂಗ್ ಆದಾಗ ಅದೇ ಪ್ರಮಾಣದ ತೈಲಕ್ಕಾಗಿ ನಾವು ಇನ್ನೂ ಹೆಚ್ಚೆಚ್ಚು ರೂಪಾಯಿಗಳನ್ನು ಕೊಡಬೇಕಾಗತ್ತೆ. ಇದು ರೂಪಾಯಿಯನ್ನ ಮತ್ತಷ್ಟು ವೀಕ್ ಮಾಡುತ್ತೆ. ಹಾಗೂ ಫೈನಲ್ ಆಗಿ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಇಂಧನದ ಬೆಲೆ ಜಾಸ್ತಿ ಆಗೋಕೆ ಇದೇ ಮುಖ್ಯ ಕಾರಣ. ಇದು ಬಿಡಿಸಿಕೊಳ್ಳಲಾಗದ ಒಂದು ವಿಷಸ್ ಸರ್ಕಲ್. ಇನ್ನು ಮೂರನೇ ಕಾರಣ ವಿದೇಶಿ ಹಣದ ನಿರ್ಗಮನ, ಅಂದ್ರೆ ಫಾರಿನ್ ಮನಿ ಔಟ್ಫ್ಲೋ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದ್ರೆ FIIಗಳು ಭಾರತೀಯ ಶೇರ್ ಮಾರುಕಟ್ಟೆಯಿಂದ ತಮ್ಮ ಬಂಡವಾಳವನ್ನ ವಾಪಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದಾಗ ಏನಾಗುತ್ತೆ? ಅವರು ಭಾರತೀಯ ಶೇರ್ಗಳನ್ನ ಮಾರಿ ಆ ಹಣವನ್ನ ಡಾಲರ್ಗೆ ಕನ್ವರ್ಟ್ ಮಾಡಿಕೊಂಡು ತಮ್ಮ ದೇಶಗಳಿಗೆ ತಗೊಂಡೋಗ್ತಾರೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಡಾಲರ್ಗಳು ನಮ್ಮ ದೇಶದಿಂದ ದಿಢೀರ್ನೇ ಹೊರಹೋದಾಗ ರೂಪಾಯಿ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ ಮತ್ತೆ ಮಾರ್ಕೆಟ್ನಲ್ಲಿ ಅಸ್ಥಿರತೆ ಉಂಟಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ರಿಪಲ್ ಎಫೆಕ್ಟ್ ಹೇಗಿರುತ್ತೆ ಅಂತ ನೋಡೋಣ. ಇದು ನಿಮ್ಮ ಜೀವನದ ಮೇಲೆ ಮತ್ತು ಬಿಸ್ನೆಸ್ ಮೇಲೆ ಬೀರುವ ಲಾಭ ನಷ್ಟದ ಲೆಕ್ಕಾಚಾರ. ರೂಪಾಯಿ ವೀಕ್ ಆಗೋದ್ರಲ್ಲಿ 2 ಮುಖಗಳಿವೆ. ಒಂದು ಕಡೆ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಳ್ಳೋರಿದ್ದಾರೆ. ಉದಾಹರಣೆಗೆ ಆಮದುದಾರರು, ಹೊರದೇಶದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಆಮದು ಮಾಡಿದ ಐಫೋನ್, ಕಾರ್ಗಳನ್ನು ಖರೀದಿಸುವವರು ಭಾರಿ ಬೆಲೆ ತೆರಬೇಕಾಗತ್ತೆ. ಆದರೆ ಇಲ್ಲಿ ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ ಇದರಲ್ಲಿ ಭರ್ಜರಿ ಲಾಭ ಮಾಡಿಕೊಳ್ಳೋರಿದ್ದಾರೆ. ಹೌದು, ಭಾರತದ IT ಕಂಪನಿಗಳಾದ TCS, ಇನ್ಫೋಸಿಸ್ನಂತಹ ಸಂಸ್ಥೆಗಳು ಮತ್ತು ರಫ್ತು ಬಿಸ್ನೆಸ್ ಮಾಡುವವರು ತಮ್ಮ ಆದಾಯವನ್ನ ಡಾಲರ್ಗಳಲ್ಲೇ ಪಡೆಯೋದ್ರಿಂದ ಡಾಲರ್ ಬಲಗೊಂಡಾಗ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಅವರ ಲಾಭದ ಪ್ರಮಾಣ ಏಕ್ದಮ್ ಜಂಪ್ ಆಗುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ಈಗ ದ ಬಿಗ್ ಪಿಕ್ಚರ್ ಅಂದ್ರೆ ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಅರ್ಥವಾಗುವ ಅಸಲಿ ಸತ್ಯ ಏನು ಅಂತ ನೋಡೋಣ.
ಒಂದು ದೇಶದ ಕರೆನ್ಸಿಯ ಬಲ ಅನ್ನೋದು ಕೇವಲ ಅಂಕಿಅಂಶಗಳ ಆಟ ಖಂಡಿತ ಅಲ್ಲ. ಅದು ಆ ದೇಶದ ಆರ್ಥಿಕತೆಯ ಮೇಲಿರುವ ಆಳವಾದ ವಿಶ್ವಾಸವನ್ನ, ಗ್ಲೋಬಲ್ ಲೆವೆಲ್ನಲ್ಲಿರುವ ಸಂಪೂರ್ಣ ನಂಬಿಕೆಯನ್ನ ಮತ್ತು ಜಾಗತಿಕ ವ್ಯಾಪಾರದ ಪವರನ್ನ ತೋರಿಸುತ್ತೆ. ಅದಕ್ಕಾಗಿಯೇ ಇಡೀ ಜಗತ್ತು ಅಮೆರಿಕನ್ ಡಾಲರ್ ಮತ್ತು ನಮ್ಮ ಭಾರತೀಯ ರೂಪಾಯಿಯ ನಡುವಿನ ಈ ಬಿಗ್ ಫೈಟ್ ಅನ್ನ ಅಷ್ಟು ಕುತೂಹಲದಿಂದ ವಾಚ್ ಮಾಡ್ತಾ ಇರೋದು. ಪರಿಸ್ಥಿತಿಯೇ ಇಷ್ಟು ಟೈಟ್ ಆಗಿರುವಾಗ ನಾವು ಗಾಬರಿಯಾಗಬೇಕಾ? ಖಂಡಿತ ಇಲ್ಲ. ಯಾಕೆಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಪರಿಸ್ಥಿತಿಯನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಒಂದೆಡೆ ಹಣದುಬ್ಬರವನ್ನ ಕಂಟ್ರೋಲ್ ಮಾಡೋದು, ಮತ್ತೊಂದೆಡೆ ರೂಪಾಯಿಯ ಮೌಲ್ಯವನ್ನ ಸ್ಟೇಬಲ್ ಆಗಿಡೋದು. ಇವೆರಡರ ನಡುವೆ ಬ್ಯಾಲೆನ್ಸ್ ಕಾಯ್ದುಕೊಡುವ ದೊಡ್ಡ ಜವಾಬ್ದಾರಿಯನ್ನ RBI ನಿಭಾಯಿಸ್ತಿದೆ. ಇದೆಲ್ಲದರ ನಡುವೆಯೂ ಭಾರತದ ಆರ್ಥಿಕತೆಯ ಬೇಸ್ ಇನ್ನೂ ಸ್ಟ್ರಾಂಗ್ ಆಗಿದೆ ಅನ್ನೋದು ಸಮಾಧಾನದ ಸಂಗತಿ. ಅಂತಿಮವಾಗಿ ಇವತ್ತಿನ ಈ ವಿಶ್ಲೇಷಣೆಯನ್ನ ಒಂದು ಪವರ್ಫುಲ್ ಮಾತಿನೊಂದಿಗೆ ಮುಕ್ತಾಯ ಮಾಡೋಣ. ಡಾಲರ್ ಎಷ್ಟೇ ಶಕ್ತಿಶಾಲಿಯಾಗಿರ್ಬೋದು, ಅದೇ ಒಂದು ಬಲಿಷ್ಠವಾದ ಆರ್ಥಿಕತೆ ಮಾತ್ರ ತನ್ನ ಕರೆನ್ಸಿಯನ್ನ ಉಳಿಸ್ಕೊಳ್ಬಲ್ಲದು. ಇದು ಬರೀ ರೂಪಾಯ ಕಥೆಯಲ್ಲ, ನಮ್ಮ ಒಟ್ಟಾರೆ ಆರ್ಥಿಕತೆಯ ಹೆಲ್ತ್ ರಿಪೋರ್ಟ್. ಹಾಗಾದ್ರೆ ಡಾಲರ್ ಎದುರು ನಮ್ಮ ರೂಪಾಯಿ ಮಂಡಿಯೂರುತ್ತಾ ಅಥವಾ ಮತ್ತಷ್ಟು ಸ್ಟ್ರಾಂಗ್ ಆಗಿ ಪುಟಿದೆದ್ದು ನಿಲ್ಲುತ್ತಾ? ಭವಿಷ್ಯದ ಈ ಆರ್ಥಿಕ ಸಮರಕ್ಕೆ